ಎಲ್ರು ಕಮೆಂಟ್ ಆಗ್ತಾ ಇದ್ರಿ ಒಂದ್ ಮೋರ್ ಜಲಗಾರ ಅಂತ. ಈಗ ಎಲ್ಲಾ ಜಲಗಾರನ್ ಫ್ಯಾನ್ಸು ಎರಡು ಕೈಯಲ್ಲಿ ಬೀಜನ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಳಿ. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಈ ಸಿನಿಮಾನ ನೋಡಿ ಹಂಗ್ ಮಾಡ್ತಾನಲ್ಲ ಗುರು ಹಿಂಗ್ ಮಾಡ್ತಾನಲ್ಲ ಗುರು ಅಂತ ಅನ್ಕೊಂತ ಇದ್ದೆ. ಮತ್ತೆ ನಾನು ಮಾಡ್ಬೇಕು ಅಂತಾನು ಅನ್ಕೊಂಡಿದೀನಿ ಎಷ್ಟೋ ಸಲ. ನನಗೆ ಈಗ ಗೊತ್ತಾಗ್ತಾ ಇದೆ ಇವನು ಅವಾಗ ಶಂಡನ್ ತರ ಮಾಡ್ತಾ ಇದ್ದ ಅಂತ. ಸಿನಿಮಾ ಓಪನ್ ಆಗ್ತಿದ್ದಂಗ ಅಣ್ಣಂದು ಎಂಟ್ರಿ ಆಕತಿ. ಅಬ್ಬಬ್ಬಬ್ಬಬ್ಬ ನೋಡ್ರಿ ಗ್ರಾವಿಟಿಗೆ ಎಷ್ಟ್ ಚಂದ ಗೂಟ ಇಡ್ತಾನ ನಮ್ಮ ಅಣ್ಣ. ಪ್ಯಾರಾಶೂಟ್ ಹಾಕ್ಯಂದ್ ಹಾರಿದ್ರು ಇಷ್ಟೊಂದು ನೀಟಾಗಿ ಇಳಿತಿದ್ದಿಲ್ಲಲ್ಲ ಇವರು. ಈ ಅದ್ಭುತವಾದ ಲ್ಯಾಂಡಿಂಗ್ ಆಗಿನ ಮ್ಯಾಗ ಒಂದು ಫೈಟಿಂಗ್ ನಡೀತೈತಿ. ಈ ಫೈಟಿಂಗ್ ನಲ್ಲಿ ಮಾಡಿರೋ ಸ್ಟಂಟ್ ಏನಾದ್ರು ಜಿಮ್ನಾಸ್ಟಿಕ್ ನಲ್ಲಿ ಮಾಡಿದ್ರೆ ನಮ್ ದೇಶಕ್ಕೆ ಒಂದು ಗೋಲ್ಡ್ ಮೆಡಲ್ ಆದ್ರೂ ಬರ್ತಿತ್ತೇನ. ನಾನು ಈ ಸೀನ್ ನೋಡಕತ್ತೆ ಅರ್ಧ ತಾಸತ್ರು. ಈಗ ಲ್ಯಾಂಡ್ ಹಾಕಣ ಆಗ ಲ್ಯಾಂಡ್ ಹಾಕಣ ಅಂತ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಷ್ಟೊಂದು ಹೈಟ್ ಯಾಕೆ ಹಾರಿದ್ದ ಅಂದ್ರೆ ಅದು ವಿಲನ್ಗೆ ಹೊಡೆಯಕ್ಕೆ. ನೋಡ್ರಿ ಒಡೆಯ ಮುಂದೆ ಎಷ್ಟು ಮುಕ್ಳಿನ ಬಿಗಿ ಹಿಡಿತೇನ ನಮ್ಮ ಅಣ್ಣ ಅಂತ. ಈಗ ನಮ್ಗ ಈ ದರಿದ್ರ ಫೈಟಿಂಗ್ ನ ಯಾಕೆ ನಡೆಸಿದ್ರು ಅಂತ ನಮ್ಗೆ ಗೊತ್ತಾಕತಿ. ಅದ್ಯಾಕಂದ್ರ ಲೈಲಾ ಮಂಜಣ್ಣ ರೋಮಿಯಾ ರಾಮಾನಂದ್ ಲವ್ ಸ್ಟೋರಿನ ಸೇವ್ ಮಾಡಾಕ ಹೋಗೋ ಮುಂದೆ ನಮ್ಮ ಅತ್ತಿಗೆ ಒಂದು ಡೈಲಾಗ್ ನ ಹೊಡೆದೋಗ್ತಾಳೆ. ಅದೇನಂದ್ರೆ ಸಿನಿಮಾ ಕಟ್ಟ ತಕ್ಷಣ ಹೀರೋರ ಅಪ್ಪನ ಇಂಟ್ರೊಡಕ್ಷನ್ ಆಕತಿ. ಈ ಇಂಟ್ರೊಡಕ್ಷನ್ ಅಲ್ಲಿ ಅವ್ರ ಅಪ್ಪ ಒಂದು ಮೀಟಿಂಗ್ ನಲ್ಲಿ ಅಟೆಂಡ್ ಆಗಿರ್ತಾನ. ಅಷ್ಟ್ರೊಳಗ ನಮ್ ಜಲ್ಗಾರಪ್ಪನು ಎಂಟ್ರಿ ಆಗಿರ್ತಾನ ಅಲ್ಲಿಗೆ. ಆಗ ಜಲ್ಗಾರಪ್ಪ ಕೇಳ್ತಾನ ನಿಮ್ಮ ಅರ್ಧ ಗಂಟೆ ಟೈಮು ನನಗೆ ಬೇಕು ಅಂತ. ಯಾಕಂದ್ರೆ ನಮ್ಮ ಅಣ್ಣ ಈಗ ತಾನೆ ತನ್ನ ದರಿದ್ರ ಫೈಟಿಂಗ್ ಇಂದ ಲೈಲಾ ಮಂಜಣ್ಣನ ಬಚಾವ್ ಮಾಡಿದ್ನ ನೋಡ್ರಿ. ಅವ್ರಿಗೆ ಮದುವೆ ಮಾಡಿಸ್ಬಿಟ್ಟು ಇವ್ರ ಜೊತೆಗೆ ಆಶೀರ್ವಾದ ತೆಗೆಸ್ಕೊಳೋದಕ್ಕ. ಅದನ್ನ ನೋಡಿ ನಮ್ ಜಲ್ಗಾರ ಅವ್ರ ಅಪ್ಪ ಖುಷಿಯಾಗಿ ಅಪ್ರಿಶಿಯೇಟ್ ನ ಮಾಡ್ತಾನೆ. ಇದ ಸೀನ್ ನಮ್ಮ ಮನೆಗಾಗಿತ್ತಂದ್ರೆ ನಮ್ಮ ಅಪ್ಪ ನನಗೆ ಕೆರವು ತಗೊಂಡ್ ಹೊಡಿತಿದ್ದ. ಮತ್ತಿನ್ನೇನು ಇಷ್ಟೆಲ್ಲ ಆದ್ಮೇಲೆ ಒಂದು ಸಾಂಗ್ ಸ್ಟಾರ್ಟ್ ಆಕತಿ. ಈ ದರಿದ್ರ ಸಿನಿಮಾ 10 ನಿಮಿಷ ಇದೇ ತರ ಬೋರಿಂಗ್ ಆಗಿ ಹೊಂಟಿರ್ತತಿ. ನೀವ್ ಅನ್ಕೊಂಡಿರ್ತೀರಿ ನೆಕ್ಸ್ಟ್ ಟ್ವಿಸ್ಟ್ ಬರ್ತತಿ ಅಂತ. ಆದ್ರೆ ಹಂಗಾಗಲ್ಲ. ಈ ಸಿನಿಮಾದಲ್ಲಿ ಒಂದು ದರಿದ್ರ ಕಾನ್ಸೆಪ್ಟ್ ಎಂಟರ್ ಆಕತಿ. ನಾನ್ ದೇವರಾಣೆ ಮಾಡಿ ಹೇಳ್ತೀನಿ, ಈ ದರಿದ್ರ ಕಾನ್ಸೆಪ್ಟ್ ನಾನು ಯಾವ ಮೂವಿನಲ್ಲೂ ನೋಡಿಲ್ಲ. ಅದೇನಪ್ಪಾ ಅಂದ್ರ ತಾನ್ ಲವ್ ಮಾಡ್ತಾ ಇರೋ ಹುಡುಗಿಗೆ ಹೋಗಿ ತನ್ನ ಫ್ರೆಂಡ್ ನ ಲವ್ ಮಾಡಂತ ಹೇಳೋದು. IPL ನಲ್ಲಿ ಇನ್ನಿಂಗ್ಸ್ ಬ್ರೇಕ್ ಕೊಡ್ತಾರಲ್ಲ, ಅದೇ ತರ ಒಂದು ಇನ್ನಿಂಗ್ಸ್ ಬ್ರೇಕ್ ನ ಹಾಕ್ತೀನಿ ನೋಡಿ. ಜೈಲಲ್ಲಿ ಇದಾರೆ ಅಂದ್ರೆ ಏನೋ ಒಂದು ಅರ್ಥ ಇದೆ. ಯಾರು ಇವರೆಲ್ಲ? ಬಾಸ್ ಏನೋ ದೊಡ್ಡದಾಗ ಪ್ಲಾನ್ ಮಾಡವ್ರೆ, ಬರ್ತಾರೆ, ಸಿಎಂ ಮಾಡ್ತವ್ರೆ. ಸಿಎಂ ಬಾಸ್ ನಮ್ಗೇನು ಬೇಡ ಬಾಸ್, ನನಗೆ ಓಡಕ್ ಬರಲ್ಲ, ಹೋಮ್ ಮಿನಿಸ್ಟರ್ ಕೊಡಿ. ಆಯ್ತು, ಆಮೇಲೆ ಇವ್ನ 10ನೇ ಕ್ಲಾಸ್ ಫೇಲ್, ಎಜುಕೇಶನ್ ಮಿನಿಸ್ಟರ್ ಕೊಡಿ. ಪಕ್ಕ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಈ ಹುಚ್ಚು ನನ್ನ ಮಗ ಏನ್ ಹೇಳ್ತಾನಂದ್ರೆ ಇವನಿಗೆ ಹೋಮ್ ಮಿನಿಸ್ಟರ್ ಪೋಸ್ಟ್ ಬೇಕಂತೆ, ಮತ್ತೆ ಇವನು 10ನೇ ಕ್ಲಾಸ್ ಫೇಲ್, ಇವನಿಗೆ ಶಿಕ್ಷಣ ಮಂತ್ರಿ ಅಂತೆ. ಇದು ಮಾತ್ರ ನನಗೆ ಕಿಡ್ನಿ ಟಚಿಂಗ್ ಜೋಕ್ ಗುರು. 10ನೇ ಕ್ಲಾಸ್ ಫೇಲ್, ಎಜುಕೇಶನ್ ಮಿನಿಸ್ಟರ್ ಕೊಡಿ. ನನಗೆ ಇವ್ರ ಫ್ಯಾನ್ಸ್ ಕೆಲವೊಂದಿಷ್ಟು ಕಮೆಂಟ್ ಆಗ್ತಾ ಇರ್ತಾರೆ, ಕನ್ನಡ ಇಂಡಸ್ಟ್ರಿನ ತುಳಿತೆ ಗುರು ನೀನ್ ಅಂತ. ಆಯ್ತು, ನಾನು ಕನ್ನಡ ಇಂಡಸ್ಟ್ರಿನ ತುಳಿತಾ ಇದ್ದೇನೆ, ನೀವು ಕರ್ನಾಟಕನ್ನೇ ತುಳಿತಾ ಇದ್ರಲ್ಲೋ. 10ನೇ ಕ್ಲಾಸ್ ಫೇಲ್, ಎಜುಕೇಶನ್ ಮಿನಿಸ್ಟರ್ ಕೊಡಿ. ಈಗ ಈ ಸಿನಿಮಾದಲ್ಲಿ 2ನೇ ಹೀರೋಯಿನ್ ಇದು ಸಾಂಗ್ ಸ್ಟಾರ್ಟ್ ಆಗತ್ತೆ. ತಂಗಿ ಬಂದಿಳ ಅಂಗದಿ ಮಾಮು ಅಂದಳ ಆರಾಮದ ಅಂದರ ನನಗೂ ಗೊತ್ತೈತೆ ಅಂದಳ. ಥೋ ನಿಮ್ಮ ಹಿಂಗೆ ಸಿನಿಮಾ ಹೋಗ್ತಿರುವಾಗ ನಮ್ದು ಗಾಂಡ ನಸೀಬ್ ಅಂತಿರೋ ಏನಂತಿರೋ ಗೊತ್ತಿಲ್ಲ, ಇನ್ನೊಂದು ಸಾಂಗ್ ಸ್ಟಾರ್ಟ್ ಆಗತಿ ಈ ಸಿನಿಮಾದಾಗ. ಕಡಿಬಿಡಿ ಮಾಡಬೇಡ ಗಂಗವ್ವ ನಿನ್ನ ಅಡಿಗೆ ಒಡದೆತ್ತು ಸಂಗವ್ವ. ಈಗ ಸಡನ್ ಆಗಿ ಒಂದು ಫೈಟಿಂಗ್ ಸ್ಟಾರ್ಟ್ ಆಕತಿ. ಅಬ್ಬಬ್ಬಬ್ಬಬ್ಬ, ಈ ಫೈಟಿಂಗ್ ನೋಡಕ 2 ಕಣ್ಣುಗಳು ಸಾಲದು ನೋಡ್ರಿ. ಈ ಫೈಟಿಂಗ್ ನಾಗ ನಮ್ಮಣ್ಣ ಬಸ್ ನ ಸ್ಕಿಡ್ ಓಡಿಸ್ತಾನ, ಮತ್ತೆ ಕಾರ್ಗಳಿಗೆ ಗುದ್ದಿ ಕಾರ್ನ 10-20 ಅಡಿ ಮೇಲೆ ಆರೋ ತರ ಮಾಡ್ತಾನ. ಈಗ ನಮಗ ಒಂದು ಕೆಟ್ಟ ದರಿದ್ರ ಗೊತ್ತಾಕತಿ. ಹೀರೋಯಿನಿ ಹೇಳಿರ್ತಾಳಲ್ಲ ನನ್ನ ಫ್ರೆಂಡಿನ ಲವ್ ಮಾಡು ಅಂತ, ಆಕಿ ಬೇರೆ ಯಾರಲ್ಲ ಅವ್ರ ದೊಡ್ಡಪ್ಪನ ಮಗಳೇ ಆಗಿರ್ತಾಳೆ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ. ಮತ್ತೆ ನಮ್ ಗಾಂಡು ನಸೀಬ್ ಬಂದಂಗ ಈ ಸಿನಿಮಾದಾಗ ಫೈಟಿಂಗ್ ಸ್ಟಾರ್ಟ್ ಆಕತಿ. ಈ ಸಿನಿಮಾದಾಗ ಗ್ರಾವಿಟಿ ನಿಂತು ವರ್ಕ್ ಆಕತಿ. ಅದು ಯಾಕಂದ್ರೆ ಅಣ್ಣನ್ ಫೈಟಿಂಗ್ ನೋಡಿ ಗ್ರಾವಿಟಿನೇ ಎದುರಿಗೆ ಎತ್ಕೊಂಡಿರ್ಬೇಕು, ಅದಕ್ಕೆ ಅನ್ಸುತ್ತೆ. ರಿಯಲ್ ಆಗಿ ಇದೆಲ್ಲ ಹೆಂಗ್ ಸಾಧ್ಯ ಅಂದ್ರೆ ಹಿಂಗ್ ಸಾಧ್ಯ.
ಈ ಸಿನಿಮಾದಲ್ಲಿ ಇವನಿಗೆ ಏನ್ ರೋಗನೋ ಗೊತ್ತಿಲ್ಲ, ಬರೀ ನಿಂಬೆಹಣ್ಣ ಮೂಸ್ ನೋಡ್ತಾನೆ ಇರ್ತಾನೆ. ಅಷ್ಟರೊಳಗೆ ಈ ಸಿನಿಮಾದಾಗ ಸಾಂಗ್ ಸ್ಟಾರ್ಟ್ ಆಕತಿ, ಫೈಟಿಂಗ್ ಸ್ಟಾರ್ಟ್ ಆಕತಿ. ಸಾಂಗ್ ಹಾಳಾಗಿ ಹೋಗ್ಲಿ ಬಿಡ್ರಿ, ಫೈಟಿಂಗ್ ನಾಗ ಏನಾಕತಿ ಅಂತ ನಿಮ್ಗೆ ಗೊತ್ತಲ್ಲ. ಕಾರ್ಗಳು ಎಷ್ಟ ಟೈಮಿಗೆ ಹೈಟಿಗೆ ಎಗಿರ್ತವೆ. ಅವನೇನೋ ಹಕ್ಕಿ ಮಾಡ್ರಿ ಏನೋ ಅಗ್ಲ ಮುಗ್ಲ ಎಗರ್ಸಕ್ಕೆ. ಈ ಸಿನಿಮಾದಾಗ ಒಟ್ಟು 5 ಸಾಂಗ್ ಅದಾವ್ರಿ. ಮತ್ತೆ ಫೈಟಿಂಗ್ ಅಂತೂ ಹೇಳಕ ಹೋಗ್ಬಾರ್ದು ಅದನ್ನ. ಈ ಸಿನಿಮಾನ ಟೋಟಲ್ ಆಗಿ ಜಾತ್ರೆ ಹಿಡಿಸ್ಬಿಟ್ರ ನೋಡ್ರಿ. ನಂಗ ಒಂದು ಗೊತ್ತಾಗೋಲ್ತು, ಸಿನಿಮಾದಾಗ ಫೈಟಿಂಗು ಸಾಂಗ್ ಅದಾವ, ಸಾಂಗು ಫೈಟಿಂಗ್ ನಾಗ ಸಿನಿಮಾ ಐತಾ ಅಂತ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇದು ಇವ್ರ ಸ್ವಂತ ಮೂವಿ ಏನಲ್ಲ, ರೀಮೇಕ್ ಈ ಮನಿ ಭಯಂಕರವಾಗಿ ಐತಿ. ಇನ್ನು ಸ್ವಂತ ಮೂವಿ ಮಾಡಿದ್ರೆ ಹೆಂಗಿರಬಾರ್ದು. ಇದೇ ತರ ತಿಂಡಿ ರೋಷ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ವಿಡಿಯೋ ಏನಾದ್ರು ಈ ಚಾನಲ್ ಅಲ್ಲಿ ಬರಕತ್ತಿಲ್ಲ ಅಂದ್ರೆ ನಕ್ಕನ್ ಕ್ರೇಜಿ 2 ಓಪನ್ ಆಗೈತೆ ಅಂತ ಅರ್ಥ. ಅದ್ ಯಾಕಂತ ನಾನು ಹಿಂದಿನ ವಿಡಿಯೋದಾಗ ಹೇಳಿನಿ ನೋಡ್ರಿ. ನೆಕ್ಸ್ಟ್ ಯಾವ ಸಿನಿಮಾನ ರೋಸ್ಟ್ ಮಾಡಬೇಕು ಕಮೆಂಟ್ ಮಾಡ್ರಿ. ಈ ಸಿನಿಮಾ ರೋಸ್ಟ್ ಹೇಗಿತ್ತು?